ನಮಸ್ಕಾರ ಸ್ನೇಹಿತರೆ. 2019ರಲ್ಲಿ ಭಾರತೀಯ ಸೇನೆಯ ರಿಸರ್ಚ್ ಟೀಮ್ಗೆ ಹಿಮಾಲಯ ಪರ್ವತದ ಮೇಲಿರುವ ಮಕೂಲಾ ಬೇಸ್ ಕ್ಯಾಂಪ್ನ ಸಮೀಪ 32 ಇಂಚ್ ಉದ್ದ ಹಾಗೂ 14 ಇಂಚ್ ಅಗಲವಾದ ಹೆಜ್ಜೆ ಗುರುತುಗಳು ಸಿಕ್ಕಿದ್ದವು. ಈ ಘಟನೆ ಇಡೀ ಪ್ರಪಂಚವನ್ನು ಬೆರಗಾಗಿಸಿತು. ಹಿಮಾಲಯ ಪರ್ವತದ ಸಮೀಪದಲ್ಲಿರುವ ಸ್ಥಳೀಯರ ಪ್ರಕಾರ ಈ ಹೆಜ್ಜೆ ಗುರುತುಗಳು ಯಟಿ ಅಥವಾ ಹಿಮ್ಮಾನವನದು ಮತ್ತು ಅವರು ಯಟಿಯನ್ನು ನೋಡಿರುವುದಾಗಿ ಧಾವಿಸಿದ್ದಾರೆ. ಮತ್ತೊಂದು ವಿಷಯವೇನೆಂದರೆ, ನೇಪಾಳನ ಕುಮ್ಜಂಗ್ನಲ್ಲಿರುವ ಬುದ್ಧಿಸ್ಟ್ ಮಾನೆಸ್ಟ್ರಿಯಲ್ಲಿ ಯಟಿಯ ಅವಶೇಷಗಳಿವೆ. ಈ ಮಾನೆಸ್ಟ್ರಿಯಲ್ಲಿ 300 ವರ್ಷದ ಹಳೆಯದಾದ ಯಟಿಯ ಅಂಗೈಗಳು ಹಾಗೂ ತಲೆಯ ಬುರುಡೆಯ ಮೇಲ್ಭಾಗದ ಅವಶೇಷಗಳನ್ನು ಸಂರಕ್ಷಿಸಲಾಗಿದೆ. ಅಚ್ಚರಿಯ ವಿಷಯವೇನೆಂದರೆ, 1985ರಲ್ಲಿ ನೇಪಾಳದ ಗುಡ್ಡ ಪ್ರದೇಶಗಳಲ್ಲಿ ಯಟಿ ಸಾಮಾನ್ಯಕ್ಕಿಂತ ಹೆಚ್ಚಾಗಿ ಕಂಡುಬರುವ ಕಾರಣದಿಂದ ನೇಪಾಳಿನ ಸರ್ಕಾರ ಈ ಪ್ರಾಣಿಯ ಬೇಟೆಗಾಗಿ ಸಾಮಾನ್ಯರಿಗೆ ಲೈಸೆನ್ಸ್ ಕೂಡ ನೀಡಿತ್ತು. ಆದರೆ ಇಲ್ಲಿಯ ತನಕ ಯಾರೂ ಈ ಸಾಹಸಕ್ಕೆ ಪ್ರಯತ್ನಿಸಿಲ್ಲ. ಸ್ನೇಹಿತರೆ, ಇದೇ ತರ ಇಂಟ್ರೆಸ್ಟಿಂಗ್ ವಿಷಯಗಳ ಬಗ್ಗೆ ತಿಳಿಯಲು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.